हाय फ्रेंड्स, एचजीटी मोबाइल रिपेयरिंग ट्रेनिंग इंस्टीट्यूट के निम्न स्वागत है। मेरे सभी भाइयों को एचजीटी मोबाइल रिपेयरिंग ट्रेनिंग इंस्टीट्यूट को स्वागत है। आज एक मेरे पास मोबाइल आया हुआ है Redmi 9A का। डीलर ने दिया हुआ है डेड कंडीशन। डीलर ಏನು ಕೊಟ್ಟಿದ್ದಾರೆ डेड कंडीशन ಅಲ್ಲಿ ಕೊಟ್ಟಿದ್ದಾರೆ, ತಂದು ಕೊಟ್ಟಿದ್ದಾರೆ। ಇದನ್ನ ನಾವು स्टेप बाय स्टेप ಏನ್ ಮಾಡೋಣ, बगेहरिसोಣ। इसको स्टेप बाय स्टेप में इसको ये करेंगे। तो पहले हम डीसी पावर सप्लाई से इसको चेक करेंगे। ಏನ್ ಮಾಡೋಣ, ನಾವು ಫಸ್ಟ್ ಡಿಸಿ ಪವರ್ ಸಪ್ಲೈ ಏನ್ ಮಾಡೋಣ, ಇದನ್ನ ಚೆಕ್ ಮಾಡೋಣ। ಡಿಸಿ क्या बोलता है, ಡಿಸಿ ಏನು ಹೇಳುತ್ತೆ ಅಂತ ನಾವು ಚೆಕ್ ಮಾಡೋಣ, ಹೌದಾ। 1 मिनट क्या करेंगे, इसको डीसी में लगा देंगे ऑन एंड ऑफ। उल्टा उल्टा लगाना है। उल्टा भी शॉर्ट, सीधा नहीं। ओके चलो ठीक। इसको 1943 1943 कितना ले रहे हैं, 19 20 42 19 20 42 19 20 42 करेक्टा। ಈ ಕೇಸಸ್ ಅಲ್ಲಿ ಸಿಪಿಯು ಪ್ರಾಬ್ಲಮ್ ಆಗಿರಬಹುದು। ये केसेस में सीपीयू कंप्लेंट हो सकता है। इसमें सिमिलरिटी ಚೆಕ್ करिए, सिमिलरिटी ಒಂದ್ಸರಿ ನೋಡಿ। ಏನಾಗ್ತಾ ಇದೆ, 19 21 42 ಬಿಟ್ರೆ ಬೇರೆ ಯಾವುದೇ ಬೂಟಿಂಗ್ ಸಂಖ್ಯೆ ಬರ್ತಾ ಇಲ್ಲ। रिपीट अदे संख्या बढ़ता है। इसमें कोई भी रिपीट वही डिजिट आ रहा है, कोई भी दूसरा डिजिट नहीं आ रहा है। देखो 19 21 42 19 21 42 ना, आपको पता है पावर ऐसी ओके होने तक कितना रीडिंग आना चाहिए, पता है ना। ओके अच्छा, पावर ऐसी ಎಷ್ಟು ರೀಡಿಂಗ್ ಬರಬೇಕು ಅನ್ನೋದು, ಎಷ್ಟು ರೀಡಿಂಗ್ ತನಕ ಇದ್ರೆ ಪವರ್ ಐಸಿ ಓಕೆ ಇದೆ ಅಂತ ನಮ್ಮ ಏನ್ ಗೊತ್ತಾಗುತ್ತೆ, ಡಿಸಿ ಮಿಷನ್ ಗೊತ್ತಾಗತ್ತಾ, ಗೊತ್ತಾಗ್ತಿದೆ ಎಲ್ಲರಿಗೂ, ಪ್ರಾಕ್ಟಿಕಲ್ ನಡೆದಿದೆ ಅದ್ರ ಬಗ್ಗೆ ಎಲ್ಲ। ಚಲೋ ಠೀಕ್। ಇವಾಗ ನಾವು यूएसबी ಮುಖಾಂತರ ಚೆಕ್ ಮಾಡೋಣ। ಅಂದ್ರೆ ಚಾರ್ಜಿಂಗ್ ಹಾಕ್ತೀನಿ, ಚಾರ್ಜಿಂಗ್ ಏನಾದ್ರು ತಗೊಳತ್ತ ನೋಡೋಣ। ಚಾರ್ಜಿಂಗ್ देखो 0.6 0.5 ಚಾರ್ಜಿಂಗ್ 0.6 0.5 ಕ್ಲಿಯರ್। ಚಲೋ ಠೀಕ್। ಚಾರ್ಜಿಂಗ್ 0.6 0.5 ತಗೊಂತಾ ಇದೆ। ಬೂಟಿಂಗ್ 19 21 42 ना। ಇದನ್ನ ನಾವು ಇವಾಗ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡೋಣ, ಕ್ಲಿಯರ್ ಮಾಡ್ಲಿಕ್ಕೆ ಹೋಗೋಣ। इसको हम क्या करेंगे, स्टेप बाय स्टेप क्लियर करेंगे क्या होता है। ಇದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡೋಣ, ಚೆಕ್ ಮಾಡೋಣ। ನೋಡಿ ಯಾರು ಪವರ್ ಐಸಿ ಏನ್ ಕೊಟ್ಟಿದ್ದಾರೆ, ಹೀಟ್ ಕೊಟ್ಟಿದ್ದಾರೆ। ಇಎಂಎಂಸಿ ಗೂ ಹೀಟ್ ಕೊಟ್ಟಿದ್ದಾರೆ, ಕಾಣಿಸ್ತಿದ್ಯಾ। ಇಎಂಎಂಸಿ ನ ಎಂಸಿಪಿ ನ ಇದು ರೋಮ್ ರ್ಯಾಮ್ ಇಲ್ಲಿ ನೋಡಿ, ಏನಿದು ಇಎಂಎಂಸಿ ನ ಪಕ್ಕ। ओके ओके चलो ठीक। ಇದನ್ನ ನಾವೇನ್ ಮಾಡೋಣ, ಸ್ಟೆಪ್ ಬೈ ಸ್ಟೆಪ್ ಇವತ್ತು ಬಗೆಹರಿಸೋಣ। इसको क्या करेंगे, स्टेप बाय स्टेप। देखो कोई शील्ड ओपन नहीं किया हुआ है, बट हीट तो दिया हुआ है, ಹೌದಾ। ಹೀಟ್ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ, ಆದ್ರೆ ಯಾವುದೇ ಶೀಲ್ಡ್ ಓಪನ್ ಮಾಡಿಲ್ಲ। ಓಕೆ ಚಲೋ। ಫಸ್ಟ್ ನಾವು ಚೆಕ್ ಮಾಡೋಣ ಹಾಟ್ ಟೆಸ್ಟ್ ಅಲ್ಲಿ ಏನಾಗುತ್ತೆ ಅಂತ ಚೆಕ್ ಮಾಡೋಣ। ಚಲೋ ಠೀಕ್। ಇವಾಗ ಫಸ್ಟ್ ಕೋಲ್ಡ್ ಟೆಸ್ಟ್ ಮಾಡೋಣ, ನೋಡೋಣ ಯಾವ್ದು ವೋಲ್ಟೇಜ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ। ಕೋಲ್ಡ್ ಟೆಸ್ಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಚಾರ್ಜಿಂಗ್ ಕನೆಕ್ಟ್ ಮಾಡ್ಬೇಕು, ಬ್ಯಾಟರಿ ಕನೆಕ್ಟ್ ಮಾಡ್ಬೇಕು, ಕರೆಕ್ಟಾ। ಹಾಟ್ ಟೆಸ್ಟ್ ಕೋಲ್ಡ್ ಟೆಸ್ಟ್ ಇದೆ, ಮತ್ತೆ ನಾವು ಕೋಲ್ಡ್ ಟೆಸ್ಟ್ ಅಂದ್ರೆ ಹೂ ಅಂತ ಹೇಳ್ತಾ ಇದ್ರಿ, ಮೈಂಡ್ ಇಲ್ಲೇ ಇರ್ಬೇಕು, ಆಯ್ತಾ। ವಿಪಿಎಚ್ ನಾವು ಬರ್ತಾ ಇದೆ ಇಲ್ವಾ ಅಂತ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಚೆಕ್ ಮಾಡ್ಬೋದಾ। ವಿಪಿಎಚ್ ಚೆಕ್ ಮಾಡ್ಬೋದಾ ಇಲ್ಲಿ, ವಿಪಿಎಚ್ ಬರ್ತಾ ಇದೆಯಾ ನಮ್ದು, ಚಲೋ ಬರ್ತಾ ಇದೆ। ನೆಕ್ಸ್ಟ್ ವೋಲ್ಟೇಜ್ 0.7 ಬರ್ತಾ ಇದೆಯಾ, ಚಲೋ ಬರ್ತಾ ಇದೆಯಾ। ವೇಟ್ नो, ವಿಪಿಎಚ್ ಬರ್ತಾ ಇದೆ, ವಿಪಿಎಚ್ ಬರ್ತಾ ಇದೆ, ಬರ್ತಾ ಇದೆಯಲ್ಲ, ಬರ್ತಾ ಇದೆಯಾ, ಚಲೋ ಬಂದು ಹೋಯ್ತು। ನೋಡೋಣ ಒಂದ್ ಸೆಕೆಂಡ್। ಇದು 1.2 ಬಂದು ಹೋಯ್ತು, ಕರೆಕ್ಟಾ। ಏನಾಗ್ತಾ ಇದೆ, ಬಂದು ಹೋಗ್ತಾ ಇದೆಯಾ। ಇದು ಚಲೋ ಮೂಡಮ್ ಇಲ್ಲ, ಲೋ ಎಲ್ಡಿಯೋ 1.3 ಬಂದ್ಬಿಟ್ಟು ಸಡನ್ ಆಗಿ ನೋಡಿ ಏನಾಗ್ತಾ ಇದೆ, ಬಂದ್ಬಿಟ್ಟು ಡೈರೆಕ್ಟ್ ಒಂದೇ ಸಲ 0
ಅಬ್ಸರ್ವ್ ಮಾಡ್ಬೇಕಾದ ವಿಚಾರ, ಬರ್ತಾನೆ ವೋಲ್ಟೇಜ್ ಟಕ್ಕಂತ ಜೀರೋ ಆಗ್ತದೆ ಇಲ್ಲಿ ನೋಡಿ. ಸೊ आ रहा है वोल्टेज 1.3 एकदम क्या हो रहा है, जीरो हो रहा है, पता चल रहा है ना. सभी वोल्टेज ऐसे ही हो रहा है, देखो वोल्टेज प्रोड्यूस तो हो रहा है, जीरो डायरेक्टली जीरो. 2.0 इधर रहेगा, जीरो जीरो. इसका मतलब जो है इसका अंदर कोई ना कोई क्या होगा, ಶಾರ್ಟಿಂಗ್ ಏನಾಗುತ್ತೆ, ಶಾರ್ಟಿಂಗ್ ಚಲೋ ಇರುತ್ತೆ. ಸೊ ಇನ್ನೊಂದ್ಸಲ ನಾನು ಏನ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಇದ್ರದ್ದು ಇದು ತೆಗಿತಾ ಇದೀನಿ ಹೊರಗೆ, ಏನು ಶೀಲ್ಡ್. ಸೊ ಶೀಲ್ಡ್ ನ ಓಪನ್ ಮಾಡೋಣ. ಸೊ ನಾನು ಶೀಲ್ಡ್ ಓಪನ್ ಮಾಡಕ್ ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ, ಹೇಳ್ಕೊಟ್ಟಿದ್ದೀನ. ನಾವು ಶೀಲ್ಡ್ ಓಪನ್ ಮಾಡಿದೀವಿ. ಸೊ ರೀಡಿಂಗ್ ಚೆಕ್ ಮಾಡೋಣ. ಸೊ 295 ಏನಿದೆ, ಓಕೆ ಇದೆ ಇದು, ಚಲೋ ಠೀಕ್. ಸೊ 97 ಬಾಜಾರ್ ಹೊಡಿತಾ ಇದೆ, 97 ಪ್ಲಸ್. ಸೊ ಓಕೆ ಇದೆ ರೀಡಿಂಗ್, ಚಲೋ ಠೀಕ್. ಯಾಕಂತ ಹೇಳಿದೀನ. ಸೊ 28 ಬಾಜಾರ್ ಹೊಡಿತಾ ಇದೆ, ಓಕೆ ಇದೆಯಾ, ಚಲೋ ಠೀಕ್. 65 ಬಾಜಾರ್ ಹೊಡಿತಾ ಇದೆ, ಓಕೆ ಇದೆಯಾ, ಚಲೋ ಠೀಕ್. ಸೊ 414 ಹೌದಾ. ಸೊ ಹೈ ಎಲ್ ಡಿ ಒ ನೋಡಿ, ಹೈ ಎಲ್ ಡಿ ಒ ಏನಾಗಿದೆ, ಸೊ 342. ಲೋ ಎಲ್ ಡಿ ಒ ಏನಾಗಿದೆ ಅಂದ್ರೆ ಹೈ ಎಲ್ ಡಿ ಒ ಲೋ ಎಲ್ ಡಿ ಒ ಕಂಪ್ಲೇಂಟ್ ಇಲ್ಲ ಇಲ್ಲಿ, ಹೌದಾ. ಸೊ ಇಲ್ಲಿಂದ ಹೋಗಿರೋ ಯಾವ ಬಕ್ ಲೈನ್ ನೋಡಿ, ಸಿ ಪಿ ಹೋಗಿಲ್ಲ 65, 28, 99. यानी सीपी को गया हुआ लाइंस जो है लो रीडिंग, हाई एलडीओ हाई रीडिंग में है, लो एलडीओ हाई रीडिंग में. तो इसका अंदर वोल्टेज 1 सेकेंड के लिए प्रोड्यूस हो रहा है, उसके बाद क्या हो रहा है, 0 0 इंस्टेंट 0 0 हो रहा है, ಹೌದಾ. ಚಲೋ ಠೀಕ್. ಸೊ ಇವಾಗ ನಾವು ಫಸ್ಟ್ ಏನ್ ಮಾಡೋಣ, ಶಾರ್ಟಿಂಗ್ ಚೆಕ್ ಮಾಡೋಣ. ಏನ್ ಚೆಕ್ ಮಾಡೋಣ, ಶಾರ್ಟಿಂಗ್. ನಮ್ಮ ಪವರ್ ಐಸಿ ಅಕ್ಕಪಕ್ಕ ಇಲ್ಲ ಶಾರ್ಟಿಂಗ್ ಸಿಗುತ್ತಾ ಅಂತ ಒಂದ್ಸಲಿ ನಾವೇನ್ ಮಾಡೋಣ, ಚೆಕ್ ಮಾಡೋಣ. ಸೊ पॉवर एसी का आजू बाजू में शॉर्टिंग चेक करेंगे. ಸೊ ಪವರ್ ಎಸಿ ಅಕ್ಕಪಕ್ಕ ನಾನು ಏನ್ ಮಾಡ್ತಾ ಇದೀನಿ, ಶಾರ್ಟಿಂಗ್ ಚೆಕ್ ಮಾಡ್ತಾರೆ, ಶಾರ್ಟಿಂಗ್ ಚೆಕ್ ಮಾಡ್ತಾರೆ. ನೋಡಿ ಇಲ್ಲೊಂದು ಶಾರ್ಟ್ ಸಿಕ್ ನನಗೆ, ಏನ್ ಸಿಕ್ತಿಲ್ಲ, ಇಲ್ಲೊಂದು ಶಾರ್ಟಿಂಗ್ ಸಿಕ್ ನನಗೆ, ಕಾಣಿಸ್ತಾ ಇದೆಯಾ. ಬೋತ್ ಸೈಡ್ ಏನಾಗಿದೆ, ಶಾರ್ಟ್ ವ್ಯಾಲ್ಯೂ, ಹೌದಾ. ಚಲೋ ಠೀಕ್. ನೆಕ್ಸ್ಟ್ अभी क्या करेंगे, ये किधर से क्या काम कर ले, यूज किया हुआ है कैपेसिटर एक तो अपने पास मिला, होगा. सो एली वैल्यू हम चेक कर रहे हैं. सो ऐसा भी चेक करना पड़ेगा क्योंकि ना इंस्टेंट क्या हो रहा है, 0 इंस्टेंट ಏನಾಗ್ತಾ ಇದೆ, 0. ಸಿಪಿಯು ರೀಡಿಂಗ್ ಅಂತ ಹೋಗ್ತಾ ಇದೆ 45, 12, 19, 21, 45, ಹೌದಾ. ಸೊ ಇಲ್ಲಿ ಅಕ್ಕಪಕ್ಕ ನನಗೆ ಯಾವ್ದು ಶಾರ್ಟಿಂಗ್ ಸಿಕ್ಕಿಲ್ಲ, ಓಕೆ. ಸೊ ಅಕ್ಕಪಕ್ಕ ಎಲ್ಲೂ ನಮಗೆ ಏನ್ ಸಿಕ್ಕಿಲ್ಲ, ಶಾರ್ಟಿಂಗ್ ಸಿಕ್ಕಿಲ್ಲ. ಇದೊಂದು ಮಾತ್ರ ಏನ್ ಸಿಕ್ತು, ಶಾರ್ಟ್ ಸಿಕ್ತು, ಕನ್ನಡ. ಸೊ अभी हम क्या करेंगे, एक लाइन इधर शॉर्टिंग मिला मेरा. ಸೊ इसको ಸ್ಕೀಮ್ಯಾಟಿಕ್ में देखेंगे, 9A का ಸ್ಕೀಮ್ಯಾಟಿಕಲ್ ನೋಡೋಣ ಇದು ಏನಕ್ಕೆ ಯೂಸ್ ಆಗಿದೆ ಅಂತ, ಇದು ಪರ್ಪಸ್ ಇದೆಯಾ ಅಥವಾ ತೆಗಿಯೋಣ ಏನ್ ಮಾಡೋಣ ಅಂತ ಚೆಕ್ ಮಾಡೋಣ ಅಲ್ವಾ. ಸೊ ಸಿಂಪಲ್ ವೇ. ಸೊ ಸ್ಕೀಮ್ಯಾಟಿಕ್ ತೆಗ್ದಿದೀವಿ ನಾವು ಆಲ್ರೆಡಿ. ಯಾವ್ದು ನಮ್ದು ಲೇಔಟ್ ಅಲ್ಲಿ ಲೇಔಟ್ ಮೇ. ಸೊ ಯಾವ್ದಿದೆನಾ, ಒಂದ್ ಸೆಕೆಂಡ್, 9 ಸೆಂಟ್ರಲ್ ಅಲ್ವಾ. ಚಲೋ ಯಾರ್, ಸ್ಕೀಮ್ಯಾಟಿಕ್ C707, चलो C70 पेस्ट, ಇದಲ್ಲ ಯಾವ್ದೋ ಬೇರೆ ಪೇಸ್ಟ್ ಆಯ್ತು. ಚಲೋ ಕಾಪಿ, ನಾವು ಕಾಪಿ नहीं हो रहा, ಏನಾಗ್ತಾ ಐತೆ, ಕಾಪಿ ಆಗ್ತಾ ಇಲ್ಲ. ಸೊ ನಾವೇನ್ ಮಾಡೋಣ, C707 ನೆಕ್ಸ್ಟ್.
ಜೂಮ್ करके देखे हाँ ಇಲ್ಲಿದೆ ನಮ್ದು C707 AUREFN ಅಂದ್ರೆ ನಮ್ಮ ಹೆಡ್ಫೋನ್ ಗೆ ಏನಿದು कनेक्शन कनेक्शन इरोದು ऑडियो सेक्शन ना हेडफोन के कनेक्शन इरोದು ये ऑडियो सेक्शन का हेडफोन के लिए कनेक्शन रहने वाले हैं सो इसको चेक करेंगे नेक्स्ट किधर जाएगा नेक्स्ट कॉपी इधर ही है इधर ही है ಇಲ್ಲೇ ಇದೆ ಮತ್ತು ಇಲ್ಲೇ ಇದೆ ಹಾ ಆಡಿಯೋ ಸೆಕ್ಷನ್ ಇಲ್ಲೇ ಇದೆ ನೆಕ್ಸ್ಟ್ ನೋಡಿ ಇಲ್ಲಿ ಆಡಿಯೋ ಜಾಕಿ ಹೋಗಿದೆ ಕಾಣಿಸ್ತಾ ಇದೆಯಾ ಇದು ಎಲ್ಲಿ ಹೋಗಿದೆ ऑडियो ಎಲ್ಲಿದೆ ನೋಡಿ ಹೌದಾ ಕಾಯಿಲ್ ಮುಖಾಂತರವಾಗಿ ಒಂದು ಆಡಿಯೋ ಜಾಕ್ ಹೋಗಿದೆ ಕನ್ನಡ सो ನಾವಿವಾಗ ಇದನ್ನ ತೆಗೆದ್ರೂ ಏನು ಕಂಪ್ಲೇಂಟ್ ಇಲ್ಲ इसको रिमूव किया तो भी कोई प्रॉब्लम नहीं होएगा चलो एक बार इसको हम क्या करेंगे रिमूव करेंगे ಏನ್ ಮಾಡೋಣ ಇದನ್ನ ರಿಮೂವ್ ಮಾಡೋಣ ನೋಡೋಣ ಆಮೇಲೆ ನಮ್ದು ಸೆಟ್ ಏನಾದ್ರು ಆನ್ ಆಗುತ್ತಾ ಅಥವಾ ವೋಲ್ಟೇಜ್ ಎಲ್ಲ ಓಕೆನಾ ಅಂತ ಹೌದಾ तो इसको देखेंगे हम शॉर्ट है क्या एक्चुअल में ಇದನ್ನ ನಾವು ನೋಡೋಣ ಆಕ್ಚುअल ಅಲ್ಲಿ ಇದು ಶಾರ್ಟಿಂಗ್ ಇದೆಯಾ ಅಂತ ಚೆಕ್ ಮಾಡೋಣ चलो ಸೊ ಏನ್ ತೋರಿಸ್ಲಿಲ್ಲ ಇಲ್ಲಿ ನಮಗೆ रीडिंग ರೀಡಿಂಗ್ ಶಾರ್ಟಿಂಗ್ ತೋರಿಸ್ಲಿಲ್ಲ ತೋರಿಸ್ಬೇಕಿತ್ತಲ್ವಾ ಶಾರ್ಟ್ ಆಗಿದ್ರೆ ಚಲೋ ಇವಾಗ ಚೆಕ್ ಮಾಡೋಣ ಹೋಲ್ ಟೆಸ್ಟ್ ಈ ಸೈಡ್ ಗ್ರೌಂಡ್ ಅಂಡ್ ಆಲ್ಸೋ ಈ ಸೈಡ್ ನೋ ಗ್ರೌಂಡ್ ಎರಡು ಕಡೆ ಏನಾಗಿದೆ ಗ್ರೌಂಡ್ ಆಗಿದೆ ಈ ಲೈನ್ ಏನ್ ಕೇಳ್ತಾ ಇದೆ ಎರಡು ಕಡೆ ಗ್ರೌಂಡೇ ಇದೆ ಕೆಪಾಸಿಟರ್ ಶಾರ್ಟ್ ಇಲ್ಲಿ ಇಲ್ಲ ಏನಿಲ್ಲ ಕೆಪಾಸಿಟರ್ ಶಾರ್ಟ್ ಇಲ್ಲಿ ಇಲ್ಲ ಚಲೋ ಠೀಕ್ ಸೊ ಇವಾಗ ಒಂದ್ಸರಿ ಕೆಪಾಸಿಟಿ ತೆಗ್ದಿದೀವಿ ಬಟ್ ಅದೇ ತರ ಇರುತ್ತೆ ಏನೇ ಚೇಂಜಸ್ ಇರಲ್ಲ ಯಾಕಂದ್ರೆ ಲೈನ್ ಶಾರ್ಟಿಂಗ್ ಏನಾಗಿಲ್ಲ ಹೋಗಿಲ್ಲ ಸೊ ಇದನ್ನ ನಾವೇನ್ ಮಾಡ್ಬೋದು ಇಗ್ನೋರ್ ಮಾಡೋಣ ಯಾಕಂದ್ರೆ ಸೀದಾ ಎಲ್ಲಿ ಹೋಗ್ತಾ ಇರೋದು ಹೆಡ್ಫೋನಿಗೆ ಸೊ ನಾನೇನ್ ಮಾಡ್ತಾ ಇದ್ದೀನಿ ಇವಾಗ हॉट टेस्ट मारते हैं अभी क्या कर रहे हैं हम हॉट टेस्ट कर रहे हैं वोल्टेज ऐसा ही है क्या आ गया क्या वोल्टेज ಏನ್ ಮಾಡ್ತಾ ಇದೆ ಅದೇ ತರ ಇದೆಯಾ ಮತ್ತೆ ನಾವು ಬಂತ ಅಂತ ಚೆಕ್ ಮಾಡ್ತಾ ಇದ್ದೀವಿ ಸೇಮ್ ಯಾವುದೇ ವೋಲ್ಟೇಜ್ ಏನಾಗ್ತಾ ಇಲ್ಲ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಕನ್ನಡ 2.0 ಪ್ರೊಡ್ಯೂಸ್ ಆಗ್ತಾ ಇಲ್ಲ 1.3 ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂದ್ರೆ ಯಾವುದೇ ವೋಲ್ಟೇಜ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಇಟ್ ಮೀನ್ಸ್ ನಮ್ದು ಏನಾಗಿರ್ಬೋದು ಸಿಪಿಯು ಹೋಗೋ ಲೈನ್ ಏನಾಗಿರ್ಬೋದು ಶಾರ್ಟ್ ಆಗಿರ್ಬೋದು ಅಥವಾ ಸಿಪಿಯು ಶಾರ್ಟ್ ಆಗಿರ್ಬೋದು ಯಾಕಂದ್ರೆ ರಿಪೀಟ್ ಅಲ್ಲಿ ಅದೇ ವ್ಯಾಲ್ಯೂ ಬರ್ತಾ ಇತ್ತು ಅಂದ್ರೆ ಸಿಪಿಯು ಕಂಪ್ಲೇಂಟ್ ಇರುತ್ತೆ ಸೊ ನಾವೇನ್ ಮಾಡೋಣ ಡಿಸಿ ಮುಖಾಂತರವಾಗಿ ಸಿಪಿಯು ಅಕ್ಕಪಕ್ಕ ಇರುವ ಯಾವ್ದಾದ್ರು ಲೈನ್ ಕಂಪ್ಲೇಂಟ್ ಇದೆಯಾ ಅಂತ ಚೆಕ್ ಮಾಡೋಣ ಓಕೆ ಕೋಲ್ಡ್ ಟೆಸ್ಟ್ ಅಲ್ಲಿ ಹಾಟ್ ಟೆಸ್ಟ್ ಅಲ್ಲ ಯಾವ್ದ್ರಲ್ಲಿ ಚಲೋ ಇದನ್ನ ಸೀಡ್ ನ ಕಟ್ ಮಾಡ್ತಾ ಇದೀನಿ चलो तो सीपीयू ಅಕ್ಕಪಕ್ಕ ನಾವೇನ್ ಮಾಡೋಣ ಚೆಕ್ ಮಾಡೋಣ ಓಕೆ ಸಿಪಿಯು ಅಕ್ಕಪಕ್ಕ ಓಕೆ ಮೇಲಿಂದ ಸ್ಟಾರ್ಟ್ ಮಾಡ್ಕೊಂಡ್ ಬರೋಣ ಯಾವ ಮೋಡ್ ಅಲ್ಲಿ ಇರಬೇಕು डायरेक्ट मोड कौन सा मोड में रहना चाहिए चलो ठीक तो डायोड मोड ಅಲ್ಲಿ 00 रीडिंग 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 00 ಇಲ್ಲೊಂದು ಸ್ಟಾರ್ಟಿಂಗ್ ಸಿಕ್ತಾ ನೋಡಿ ಇದು 00 ಕಾಣಿಸ್ತಾ ಇದೆಯಾ ಬಜಾರ್ 79 ಬರ್ತಾ ಇದೆ ओके ಏನಿದೆ ಲೈನ್ 79 ಬಜಾರ್ ಅಂದ್ರೆ ಇದಿಲ್ಲ ಈ ಕಡೆ 00 ಅಂದ್ರೆ ಇದು ಹೈ ವ್ಯಾಲ್ಯೂ ರಿಜಿಸ್ಟರ್ ಆಗುತ್ತೆ ಇದನ್ನೇನು ತೊಂದರೆ ಇಲ್ಲ ನೆಕ್ಸ್ಟ್ ಓಕೆ 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 ओके ओके ओके
ಇದೆಲ್ಲಿ ಹೋಗುತ್ತೆ ಚೆಕ್ ಮಾಡೋಣ. ನೋಡಿ 00 ಇದೆ ಒಂದ್ ಕಡೆ ಕರೆಕ್ಟಾ, ಈ ಕಡೆ 554 ಕರೆಕ್ಟಾ, ಇದೊಂದು ಮತ್ತೆ ಇದೊಂದು ಹೌದಾ. ಸೊ ಎರಡು. ನೆಕ್ಸ್ಟ್ ಇದು ಒಂದು 74 ಬರ್ತಾ ಇದೆ, ಬಟ್ ಇದು ಈ ಕಡೆ 554, ಈ ಕಡೆ 00. ಸಿಪಿ ಸೈಡ್ ಏನಾಗಿದೆ, ಇದು 00 ತೋರಿಸ್ತಾ है. सीपी साइड क्या हो रहा है 0 और नेक्स्ट ओके ओके ये भी शॉर्ट इधर है, तो ಇದು ಎರಡು ಕಡೆ ಬೋತ್ ಸೈಡ್ ಶಾರ್ಟ್ ತೋರಿಸ್ತಾ ಇದೆ. ಓಕೆ ನೆಕ್ಸ್ಟ್ ರೀಡಿಂಗ್, ಇದು ಶಾರ್ಟ್ ಇದು ಶಾರ್ಟ್, ಎರಡು ಕಡೆ ಏನ್ ತೋರಿಸ್ತಾ ಇದೆ ಸಿಪಿ ಸೈಡ್ ಶಾರ್ಟ್. ನಾವೇನ್ ಮಾಡೋಣ ಇವಾಗ, ಸೊ ಇದು ಬಿಟ್ मैप ओपन ಮಾಡೋಣ. क्या करेंगे, बिट मैप ओपन करेंगे, लाइन ಎಲ್ಲಿಗೆ ಹೋಗುತ್ತೆ ಅಂತ ಚೆಕ್ ಮಾಡೋಣ. चलो ಇದು ಓಪನ್ ಆಯ್ತಾ, पीसीबी वैल्यू ಸೊ ಸ್ಕೀಮ್ಯಾಟಿಕ್ ಒಳಗೆ ಲೇಔಟ್ ಅಲ್ಲಿ ಬಂದ್ರೆ ನಾವು ಎರಡು ಯಾವ ವ್ಯಾಲ್ಯೂಸ್, ಒಂದು ರಿಜಿಸ್ಟರ್ ಹೌದಾ, ಇದು ಶಾರ್ಟ್ ತೋರಿಸ್ತು R2608. ಚಲೋ ಅದು ಏನ್ ಕೆಲಸ ಮಾಡುತ್ತೆ ನೋಡೋಣ. R2608. ಸೊ ಇದು NC ತೋರಿಸ್ತಾ ಇದೆ ಇಲ್ಲಿ, ಆದ್ರೆ ಸಿಸ್ಟಮ್ ಅಲ್ಲಿ ಏನಿದೆ ಕನೆಕ್ಟಿವಿಟಿ ಇದೆ, ಆದ್ರೆ ಒಂದ್ ಸೈಡ್ ಗ್ರೌಂಡ್ ತೋರಿಸ್ತಾರೆ. ಕಾಣಿಸ್ತಾ ಇದೆಯಾ, ಹಂಗಾದ್ರೆ ಅದು ಗ್ರೌಂಡ್ ಇದೆ, ಅದು ಓಕೆ करेक्टा. एक साइड एनसी दिया हुआ है, यानी अपने बोर्ड में है, सही ना. तो एक साइड में ग्राउंड दिया हुआ है, तो ये ठीक है, सही है ना. चलो तो नेक्स्ट याद नाम तो कैपेसिटर C1325. C1325. नेक्स्ट USP PMU 3.3 ವೋಲ್ಟೇಜ್. ಸೊ ಜಿಪಿಯು ಆನಾಗಕ್ಕೆ ಆಕ್ಟಿವ್ ವೋಲ್ಟೇಜ್ ಅಲ್ಲಿ 3.3 ವೋಲ್ಟೇಜ್ ಬೇಕಾ, ಅದಾದ್ಮೇಲೆ 1.2 ಬೇಕಾ, 1.8 ಬೇಕಾ. ಸೊ ಅದ್ರಲ್ಲಿ 1 ವೋಲ್ಟೇಜ್ ಏನಾಗಿದೆ, ಇದರಲ್ಲಿ ಶಾರ್ಟ್ ಏನಾಗಿದೆ, क्या हो गया है शॉर्ट. चलो ठीक, इसको चेक करेंगे हम किधर शॉर्ट हो गया. लाइव चल रहा है ना ये, चलो यार इधर ना इधर 1325. चलो सीपीयू गया हुआ इधर से सीधा इसको क्या करे, पावर एसी का अंदर गया हुआ है, ಏನಾಗಿದೆ ಪವರ್ ಎಸಿ ಒಳಗಡೆ ಹೋಗಿದೆ. ಸೊ ಎಲ್ಲೂ ಹೋಗಿಲ್ಲ, ಕಾಣಿಸ್ತಾ ಇದೆಯಾ, ಏನಾಗಿಲ್ಲ, ಎಲ್ಲಿ ಕೂಡ ಹೋಗೇ ಇಲ್ಲ, ಎಲ್ಲೂ ಹೋಗಿಲ್ಲ. ಸೊ ಇದನ್ನ ನಾವೇನ್ ಮಾಡೋಣ ಇವಾಗ, ಸಿಪಿ ತೆಗೆಯೋದು ಈಸಿನ ಪವರ್ ಎಸಿ ತೆಗೆಯೋದು ಈಸಿ. ಸೊ ಇದ್ರಲ್ಲಿ ಒಂದು ಮಾತ್ರ ಪ್ರಾಬ್ಲಮ್ ಇರ್ಬೋದಲ್ಲ, ಈ ಕೆಪಾಸಿಟರ್ ಕೂಡ ಶಾರ್ಟ್ ಆಗಿರ್ಬೋದಲ್ಲ, कैपेसिटर ಕೂಡ ಶಾರ್ಟ್ ಆಗಿರ್ಬೋದು ತಾನೆ, कैपेसिटर भी शॉर्ट हो सकता है ना. तो इसको पहले कैपेसिटर को बाहर निकाल के चेक करेंगे कैपेसिटर या शॉर्ट है क्या. चलो ठीक, कैपेसिटर ನಾವೇನ್ ಮಾಡೋಣ, ಹೊರಗಡೆ ತೆಗೆದು ನೋಡೋಣ कैपेसिटर ನಮ್ದು ಶಾರ್ಟ್ ಏನಾದ್ರೂ ಇದೆಯಾ. चलो जागा कैपेसिटर ತೆಗೆದಿದ್ದೀವಿ ಹಾಕಿದ್ಮೇಲೆ, सो बाहर हो गया, तो ये कैपेसिटर से प्रॉब्लम हो गया, तो ये अभी रीडिंग आना चाहिए होगा. अभी भी रीडिंग नहीं, ಇಲ್ಲಿ ನೋಡಿ ಇವಾಗ್ಲೂ ಇದು ರೀಡಿಂಗ್ ಇಲ್ಲ, ಶಾರ್ಟ್ ತೋರಿಸ್ತಾ ಇದೆ 0 0 0 0 0 0. सो ಇವಾಗ ನೋಡಿ, अभी देखो. सो हमने क्या करेंगे, स्कीमेटिक का अंदर आएंगे, ये वाला अपना लाइन क्या हो गया है, ಶಾರ್ಟ್ हो गया. ಈ ಲೈನ್ ಏನಾಗಿದೆ, ಶಾರ್ಟ್ ಆಗಿದೆ. ಇದು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಸಿಪಿ ಟು ಪವರ್ ಎಸಿ, ಸಿಪಿ ಇಂದ ಪವರ್ ಎಸಿ. ಇವಾಗ ನಾವೇನ್ ಮಾಡೋಣ, ಪವರ್ ಎಸಿ ओपन ಮಾಡೋಣ. पवर एसी को ओपन करेंगे, तो वो वाला पॉइंट को यूवी करेंगे, रीबॉल करके इसको क्लोज करेंगे हमेशा के लिए. इसको क्या करेंगे, क्लोज करेंगे. ನೋಡೋಣ ಏನಾಗುತ್ತೆ ಅಂತ. ಸೊ ಇದನ್ನ ನಾವೇನ್ ಮಾಡ್ತಾ ಇದೀವಿ ಇವಾಗ, ಪವರ್ ಎಸಿನ ಓಪನ್ ಮಾಡ್ತಾ ಇದೀವಿ, ಓಪನ್ ಮಾಡ್ತಾ ಇದೀವಿ.
अभी आपके सामने डीलर जो है मोबाइल रिपेयरिंग के लिए लेगा, लेके जाएगा, सभी कर रहे हैं। हाँ सर, हो रहा है सर। चलो ठीक। तो आप सीपीएमसी सभी रिपाल करके सेट ऑन कर लिया? हाँ सर, हो गया सर। ब्लैक पेस्टेड हो गया सर। ब्लॉक पेस्टेड भी कर लिया? हाँ सर। तो सभी आपको ओके है? ओके सर। मोबाइल रिपेयरिंग सीखने में ट्रेसिंग इतना इम्पोर्टेंट है, उतना ही इम्पोर्टेंट हैंड स्किल भी है, सही है ना? सही है सर। तो दोनों एक कॉइन का टू क्या होता है फेस रहता ಹಿಂದಿಲಿ ಒಂದೇ ಒಂದು ನೆಲದ ಎರಡು ಮುಖಗಳಿದ್ದಂಗೆ ಅಂದ್ರೆ ಹ್ಯಾಂಡ್ ಸ್ಕಿಲ್ ಇಂಪಾರ್ಟೆಂಟ್, ಟ್ರೇಸಿಂಗ್ ಇಂಪಾರ್ಟೆಂಟ್. ಸೊ ಇದು ಎರಡು ಇಲ್ಲಿ ಫುಲ್ಫಿಲ್ ಮಾಡ್ಲಾಗ್ತಾ ಇದೆ ನಿಮ್ಗೆ ವಿತ್ ಲೈವ್. ಸೊ ಲೈವ್ ಆಗಿ ಏನೇನು LDOಗಳು ಏನೇನು ಪ್ರಾಬ್ಲಮ್ ಆದ್ರೆ ಏನಾಗುತ್ತೆ, VPH ಪ್ರಾಬ್ಲಮ್ ಆದ್ರೆ ಏನಾಗುತ್ತೆ, VPH ಅಲ್ಲಿ ಲೀಕೇಜ್ ಇದ್ರೆ ಹೆಂಗ್ ಕಂಡುಹಿಡಿಯೋದು, LDOದಲ್ಲಿ ಲೀಕೇಜ್ ಇದ್ರೆ ಹೆಂಗ್ ಕಂಡುಹಿಡಿಯೋದು ವಿತ್ ಲೈವ್ ತೋರ್ಸ್ಲಾಗ್ತಿದ್ಯಾ? कस्टमर सेट ने हैंड सेट ने तಗೊಂಡು ಇಲ್ಲಿ लाइव रिपेयर ಮಾಡ್ಲಾಗ್ತಿದ್ಯಾ? पूरा कस्टमर का हैंडसेट को लेके पूरा लाइव रिपेयरिंग चल रहा है। तो अभी मास्टर को डबल डेकर निकालने में, ड्यूअल बोल्ट निकालने में, यानी ब्लैक पेस्टेड निकालने में, CPU रिपाल मारने में कोई डर है क्या? कुछ भी नहीं है। आपका है क्या अभी? नहीं सर। आपको ನಿಮಗಿದೆಯಾ? ಸಿಪಿಎಂಸಿ ಬ್ಲಾಕ್ ಪೇಸ್ಟೆಡ್, ವೈಟ್ ಪೇಸ್ಟೆಡ್ ಯಾವುದೇ ಮಾಡ್ಲಿಕ್ಕೆ ಏನಾದ್ರು ಇವಾಗ ನಿಮ್ಗೆ ಆನ್ ಸೆಟ್ ಅಲ್ಲಿ ಕೆಲಸ ಮಾಡಕ್ಕೆ ಏನಿದೆ, ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಇದೆ ಅನ್ಸುತ್ತಾ? ಚಲೋ ಠೀಕ್. ಇದು ಲೈವ್ ನಡೀತಾ ಇದೆ ಅಲ್ವಾ ನಿಮ್ಮ ಎದುರಿಗೆ ತಗೊಂಡಿರೋದು ಡೀಲರ್? ಚಲೋ ಠೀಕ್. ಸೊ ಇವಾಗ ನಮ್ದು ಯಾವ್ದಿದು ಪವರ್ ಐಸಿ ಒಳಗಡೆ ನಾವು ಚೆಕ್ ಮಾಡ್ತಾ ಇದೀವಿ. ಈ ಪಾರ್ಟಿಗೆ ನಾವೇನ್ ಹಾಕೋಣ? UV ಹಾಕೋಣ. ಈ ಪಾರ್ಟಿಗೆ ಏನ್ ಹಾಕೋಣ? ಚಲೋ. ಇದು ಇದ್ರ ಪಾರ್ಟ್ ಇದಲ್ವಾ ಸೆಂಟ್ರಲ್ ಇರೋದು? ये है ना अपना सेंटर में, इसको UV लगाएंगे. सो ಏನಾಗಬೇಕು, UV ಹಾಕ್ತಾ ಇದ್ದಂಗೆನೆ ಸೊ ನಮ್ಮ CPU ಕಡೆ ಏನಾಗಬೇಕು, ಶಾರ್ಟಿಂಗ್ ಹೋಗ್ಬೇಕು. ಶಾರ್ಟಿಂಗ್ ಹೋಗುತ್ತಾ? UV ಹಾಕಿದ್ರೆ ಶಾರ್ಟಿಂಗ್ ಹೋಗಲ್ಲ. ಪವರ್ ಐಸಿ ಬಂದಿರೋ ಶಾರ್ಟಿಂಗ್ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ಶಾರ್ಟಿಂಗ್ CPU ಒಳಗೆ ಹಾಗೆ ಇರುತ್ತೆ. ಇದು ಎಲ್ಲಿಂದ ಬಂದಿರೋದು ಶಾರ್ಟಿಂಗ್? CPU ಬಂದಿರೋದು. ಎಲ್ಲಿಂದ ಬಂದಿರೋದು? ಕರೆಕ್ಟಾ? ಸೊ ಅದಕ್ಕೆ ಪವರ್ ಐಸಿಗೆ ಶಾರ್ಟಿಂಗ್ ಇದೆಯಲ್ಲ ಅದು ಹೋಗುತ್ತೆ. ನಮ್ಮ ವೋಲ್ಟೇಜ್ ಏನಾಗ್ಬೇಕು, ಪ್ರೊಡ್ಯೂಸ್ ಆಗ್ಬೇಕು. ಹೌದಾ? ಹಾಕೋಣ ಒಂದ್ಸಲಿ ನೋಡೋಣ ಏನಾಗುತ್ತೆ. लगाएंगे. तो अभी क्या करेंगे, ये पॉइंट को UV लगाएंगे. ಚಲೋ UV ಹಾಕಿದೀವಿ ಆ ವಾಲ್ಗೆ ನಾವು, ಹೌದಾ? ಸೊ ಏನ್ ಹಾಕಿದೀವಿ, UV ಹಾಕಿದೀವಿ. UV लाइट ना इಟ್ಟಿದೀವಿ. UV लाइट को लगा चुका मैंने. इसमें UV लगा दिया USB 3.3 में. ಸೊ ಇದ್ರಲ್ಲಿ ಏನ್ ಮಾಡಿದ್ವಿ ನಾವು, USB 3.3 ಗೆ ಏನ್ ಮಾಡಿದ್ವಿ, UV ಹಾಕಿದ್ವಿ. ಸೊ ಎಷ್ಟು ಹೀಟ್ ಎಷ್ಟು ಏರ್ ಕೊಡ್ಬೇಕಂತ ಹೇಳಿದೀನಾ? ಚಲೋ ಠೀಕ್. ಸೊ ಈಸಿ ವೇಲಿ ಸಿಪಿಎಂಸಿ ಎಲ್ಲ ರೀಬಾಲ್ ಆಗುತ್ತಾ? ಸೊ ರೀಬಾಲ್ ಒಂದೇ ಅಲ್ಲ, ಸೊ ಫಾಲ್ಟ್ ಫೈಂಡಿಂಗ್ ಹೆಂಗಿದೆ ನಮ್ದು? ಫಾಲ್ಟ್ ಫೈಂಡಿಂಗ್ DC ಪವರ್ ಸಪ್ಲೈ ಮುಖಾಂತರ ಫಾಲ್ಟ್ ಫೈಂಡಿಂಗ್ ಮಾಡೋದು ಹೇಗಿದೆ? चलो ठीक. अभी DC पावर सप्लाई से फॉल्ट फाइंडिंग होने वाला मैंने एक मेथड आपको बताया हुआ है, वो कैसे है? इजी है दिया. तो उससे आप किधर का भी लीकेज पकड़ सकते क्या? आराम से पकड़ सकते हो सर। आराम से पकड़ सकते हैं. हाँ सर। तो स्कीमेटिक देखने को आ रहा है आपको अभी? आ रहा है।
ಸ್ಕಿಮೆಟಿಕ್ ನೋಡ್ಲಿಕ್ಕೆ ಬರ್ತಾ ಇದೆ ನಿಮ್ಗೆ ಇವಾಗ? ಇದಕ್ಕಿಂತ ಮುಂಚೆ ಏನಾದ್ರು ಬರ್ತಾ ಇತ್ತು ಸ್ಕಿಮೆಟಿಕ್ ನೋಡಕ್ಕೆ? ಸಿಸ್ಟಮ್ಯಾಟಿಕ್ ನೋಡಿಲ್ಲ ಸರ್. ಚಲೋ, ಬೇರೆ ಕಡೆ ಇನ್ಸ್ಟಿಟ್ಯೂಟ್ ಗೆ ಹೋಗಿರೋ ಹುಡುಗರು ಇದೀರಿ ಇಲ್ಲಿ ಅಲ್ವಾ? ಹೌದು ಸರ್. ಸೊ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇದೆಯಾ? ತುಂಬಾ ಇದೆ. ಸ್ಕಿಮೆಟಿಕ್ ಅಲ್ಲಿ ನೋಡೋ ತರ ಇಲ್ಲಿ ನೋಡೋ ತರ ಬೇರೆ ಬೇರೆ ಅನ್ಸ್ತಾ ಇದೆ? ಇಲ್ಲ ಸರ್ ಅವರೇ ಹೇಳ್ಕೊಟ್ಟಿದ್ದೆ ನಾ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಅಂತ ಹೇಳ್ತಾ ಇದ್ಯಾ? ಆಗ್ತಾ ಇದೆಯಾ? ಬೇರೆ ಬೇರೆ ಡಿಫ್ರೆಂಟ್ ಇದೆಯಾ? ಹಾ ಸರ್. ಸೊ ಇದು ವರ್ಕಿಂಗ್ ಬೇಕಾಗಿರುವ ವರ್ಕಿಂಗ್ ಪ್ರಿನ್ಸಿಪಲ್. ವರ್ಕಿಂಗ್ ಪ್ರಿನ್ಸಿಪಲ್ ನಾನು ಹೇಳೋದು ಯಾವಾಗ್ಲೂ ಅದೇ ತರ. ವರ್ಕಿಂಗ್ ಅಂದ್ರೆ ಮೊಬೈಲ್ ಆನ್ ಆಗ್ಲಿಕ್ಕೆ ಬೇಕಾಗಿರೋ ಪ್ರಿನ್ಸಿಪಲ್ ಹೇಳ್ತಾ ಇದೀನಿ ಅಲ್ಲಿ. ಸ್ಕಿಮ್ಯಾಟಿಕ್ ಇವಾಗ ರೀಡ್ ಮಾಡ್ತೀರಿ ಎಲ್ಲರೂ. ಡಿಸಿ ಪವರ್ ಸಪ್ಲೈ ಏನ್ ರೀಡಿಂಗ್ ಬಂದ್ರೆ ಏನ್ ಮಾಡ್ಬೇಕಂತ ಐಡಿಯಾ ಬರ್ತಾ ಇದೆ. ಸೊ ಶಾರ್ಟಿಂಗ್ ಲೀಕೇಜ್ ಯಾವ ತರ ಕಂಡುಹಿಡಿಬೇಕು ಗೊತ್ತಾಗ್ತಾ ಇದೆ. ಸೊ ಎಲ್ಲರೂ ಹೇಳ್ತಾರೆ 24, 23, 22, 21, 18, 9, 7 ಅಂತ ಡಿಸಿ ಪವರ್ ಸಪ್ಲೈ ತಗೊಳುತ್ತೆ. ಅದನ್ನ ಬಗೆಹರಿಸಬಹುದಾ? ಕಾನ್ಫಿಡೆನ್ಸ್ ಬಗೆಹರಿಸ್ತೀರಾ? 17, 8 1.5 ಪ್ರೆಸ್ ಮಾಡ್ತೀರಾ, 8, 7, 6 ತಗೊಳುತ್ತೆ. 20, 22 ತಗೊಳುತ್ತೆ. 12, 10 ತಗೊಳುತ್ತೆ. ಇದನ್ನ ಬಗೆಹರಿಸ್ತೀರಾ? ಇದು ಲೈವ್ ಆಗಿದೆ ನಿಮ್ಮ ಹತ್ರ? ನಮ್ಮ ಹತ್ರ ಲೈವ್ ಆಗಿದೆ. ಕಾನ್ಫಿಡೆನ್ಸ್ ಇದೆ? अभी डीसी पावर सप्लाई में 8 लेगा, 10 लेगा, 12 लेगा, इसको आप 100% क्लियर कर सकते हैं? 100% क्लियर कर सकते सर. डीसी में इतना पावर है, अपना डीसी में पीसी का theory आपको बताया, इसमें उतना पावर है. हाँ सर, आराम से फाइंड आउट कर सकते हैं. चलो ठीक, इजी वे है. इजी वे है. चलो ठीक. अभी देखेंगे सेट ऑन, शॉर्टिंग चेक करेंगे पहला. शॉर्टिंग या था ना अभी? शॉर्टिंग ಇರುತ್ತಾ ಅಥವಾ ಹೋಗಿರುತ್ತಾ? ಇರುತ್ತೆ ಸರ್. ಯಾಕೆ ನಾವು ಪವರ್ ಐಸಿ ಅಲ್ಲಿ ಏನ್ ಮಾಡಿದೀವಿ? ಯುವಿ ಹಾಕಿದೀವಿ. ಸಿಪಿಯು ಶಾರ್ಟಿಂಗ್ ತೆಗ್ದಿಲ್ಲ. ಪವರ್ ಐಸಿ में क्या कर लिया हमने? पावर सीपीयू का ऐसे है. देखो इधर ಶಾರ್ಟಿಂಗ್ ಏನಿದೆ ಹಾಗೆ ಇದೆ. ಸೊ ಪವರ್ ಐಸಿಗೆ ಹೋಗ್ತಾ ಇರೋ ಶಾರ್ಟ್ ಲೈನ್ ಏನ್ ಮಾಡಿದೀವಿ ನಾವು? ಕಟ್ ಮಾಡಿದೀವಿ. ಪವರ್ ಐಸಿ को जाने वाला शॉर्ट लाइन को क्या कर लिया हमने? कट कर लिया. ಯಾವುದು ವೋಲ್ಟೇಜ್ ಬರ್ತಾ ಇರ್ಲಿಲ್ಲ ಅಲ್ಲ? ಹಾ ಸೊ ಅಂದ್ರೆ ಸಿಪಿಯು ಶಾರ್ಟ್ ಆದ್ರೂ ವೋಲ್ಟೇಜ್ ಪಕ್ಕಲ್ಲಿ ವೋಲ್ಟೇಜ್ ಬರಲ್ಲ. ಬಂದ್ರೇನು 1 ಸೆಕೆಂಡ್ ಬಂದ್ಬಿಟ್ಟು 0 ಅಂದ್ರೆ ಎಲ್ಲೋ ಶಾರ್ಟಿಂಗ್ ಇದೆ. ಸೊ ವೋಲ್ಟೇಜ್ ರೇಂಜಿಂಗ್ ಆಗ್ತಾ ಇದೆ. डीसी वोल्टेज रेंज वीपेज आ रहा है क्या? चेक करें. वीपेज बनता ILDO 00 00. बैटरी एष्टिದೆ? 3.7. चलो इसको ऑन एंड ऑफ को क्या करेंगे? शॉर्ट करेंगे. ಯಾಕೆ ಅಂದ್ರೆ यूएसबी ना ನಾವೇನ್ ಮಾಡಿದೀವಿ? ಶಾರ್ಟ್ ಮಾಡಿದೀವಿ. यूएसबी को क्या कर लिया हमने? शॉर्ट कर लिया है. तो इसके हिसाब से ऑन एंड ऑफ क्या होगा? ट्रिगर नहीं होगा. कौन ट्रिगर नहीं होगा? सीपीयू ट्रिगर नहीं होगा. सीपीयू ಏನಾಗಲ್ಲ? ಟ್ರಿಗರ್ ಆಗಲ್ಲ. ಸಿಪಿಯು ಲೈನ್ ಯುಎಸ್ಪಿ ಲೈನ್ ನಾವೇನ್ ಮಾಡಿದೀವಿ? ಶಾರ್ಟ್ ಮಾಡಿದೀವಿ. ಯುಎಸ್ಪಿ ಹಾಕಿದ ಕೂಡಲೇ ಏನ್ ಬರಲ್ಲ ಇವಾಗ? ಪವರ್ ಐಸಿ ಟ್ರಿಗರ್ ಆಗಲ್ಲ. ಯಾಕೆ ಆಗಲ್ಲ? ಸಿಪಿಯು ಇಂದ ಬರೋ ಲೈನ್ ಹೋಗೋ ಡಿಟೆಕ್ಷನ್ ಲೈನ್ ನಾವ್ ಏನ್ ಮಾಡಿದ್ವಿ? 3.3 ವೋಲ್ಟೇಜ್ ಲೈನ್ ಏನ್ ಮಾಡಿದೀವಿ? ಅದನ್ನ ಕಟ್ ಮಾಡ್ತೀವಿ. ಹೌದಾ? ಸೊ ಇವಾಗ ನಾವು ಆನ್ ಅಂಡ್ ಆಫ್ ನ ಏನ್ ಮಾಡ್ಬೇಕಾಗುತ್ತೆ? ಶಾರ್ಟ್ ಮಾಡ್ಬೇಕಾಗುತ್ತೆ. ಆನ್ ಅಂಡ್ ಆಫ್ ನ ಏನ್ ಮಾಡ್ಬೇಕಾಗುತ್ತೆ ನಾವು? ಚಲೋ ಶಾರ್ಟ್ ಮಾಡೋಣ. ಇದೆರಡು ನಾನು ಏನ್ ಮಾಡ್ತಾ ಇದೀನಿ? ಶಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದ್ಸಲಿ ಚೆಕ್ ಮಾಡಿ ಶಾರ್ಟ್ ಆಗಿದೆ ಅಂತ. ಗ್ರೌಂಡ್ ಇಂದ ಏನಾಗಬೇಕದು? ಶಾರ್ಟಿಂಗ್ ಆಗಬೇಕಲ್ವಾ? ಡಿಸಿ ಒಳಗಿದೆ. शॉर्ट ಆಯ್ತಲ್ಲ? अभी ऑन एंड ऑफ को हम क्या कर लिया? शॉर्ट कर लिया. सो ऑन एंड ऑफ ना ನಾವೇನ್ ಮಾಡಿದೀವಿ? ಶಾರ್ಟ್. अभी वो बक का वोल्टेज पूरा के पूरा चेक करें. ಸೊ ಇವಾಗ ವಿಪೇಜ್ ಚೆಕ್ ಮಾಡೋಣ. ವಿಪೇಜ್ ಬರ್ತಾ ಇದೆಯಾ?
इवागा वीपीएच चेक मारना, वीपीएच को चेक करेंगे, वोल्टेज आ रहा है क्या? 3.6 ಬರ್ತಾ ಇದೆಯಾ? ಚಲೋ 3.6 ಆನ್ ಅಂಡ್ ಆಫ್ ನಾನು ಆಲ್ರೆಡಿ ಶಾರ್ಟ್ ಮಾಡಿದೀವಿ. ಇವಾಗ ವೋಲ್ಟೇಜ್ ಪ್ರೊಡ್ಯೂಸ್ ಆಗ್ಲೇಬೇಕು. ಸೊ ನೋಡಿ ಆಯ್ತಾ? 2.0 0.8 ನೋಡಿ ಇವಾಗ ಸ್ಟೇಬಲ್ ಆಗಿ ನಿಂತ್ಕೊಂಡಿದೆ. ಕಾಣಿಸ್ತಾ ಇದೆಯಾ? ಅವಾಗಲೇ 0 ಹೋಗ್ತಾ ಇತ್ತು ಹೌದಾ? ಸೊ 0.8 ಇದು ಮೋಡಮ್ ಇದ್ರಲ್ಲಿ ಬರಲ್ಲ ವೋಲ್ಟೇಜ್. 1.8 0.8 ಬರ್ತಾ ಇದೆ. ಸೊ ಇದು ಇದರಲ್ಲಿ ವೋಲ್ಟೇಜ್ ಬರಲ್ಲ. 0.8 ಇದು ಮೋಡಮ್. ಸೊ ये मोडम है 0.8 0.8 0.8 MX कोर और MX कोर APT ಸಾರಿ AP. ಸೊ ಇದು ಇದಿಷ್ಟಲ್ಲಿ ಏನು? ಸೊ ಇದು ಮೋಡಮ್ MX ಕೋರ್ AP ಮೂರಕ್ಕೂ 0.8 ಒಂದು ಹೈ LDO 2.0 लो LDO एक्सटर्नल बक मुखांतर लो LDO एक्सटर्नल बक से ಸೊ ಇದರ ಪಡೆದು 1.4 ಓಕೆ. ಸೊ ಇಷ್ಟೆಲ್ಲ ಆಯ್ತು. ಸೊ ಇವಾಗ ನಾವು ನೋಡೋಣ ಸೆಟ್ ಏನಾಗುತ್ತಾ ಆನ್ ಆಗುತ್ತಾ. ನೋಡಿ ಸೆಟ್ ಆನ್ ಆಗಿದೆ. ಸೆಟ್ ಏನಾಗಿದೆ? ಚಾರ್ಜಿಂಗ್ ಇಲ್ಲ ಅಂದ್ರೆ ನಾವೇನ್ ಮಾಡಿದೀವಿ ಆನ್ ಅಂಡ್ ಆಫ್ ಬಟನ್ ನ ಶಾರ್ಟ್ ಮಾಡಿದೀವಿ, ಅದನ್ನ ರಿಲೀಸ್ ಮಾಡೋಣ. ಸೊ ಇವಾಗ ನಾನು ಆನ್ ಅಂಡ್ ಆಫ್ ಬಟನ್ ಏನ್ ಮಾಡಿದೀನಿ ಶಾರ್ಟ್ ರಿಲೀಸ್ ಮಾಡಿದೀನಿ. ಸೊ ಸೆಟ್ ನ ಆನ್ ಆಗುತ್ತಾ ಚೆಕ್ ಮಾಡೋಣ. चार्जिंग लगाएंगे, चार्जिंग में कितना एम्पेयर देखता देखेंगे. देखो इधर चार्जिंग एम्पेयर 0.5 कितना 0.56 ना. इधर देखो फास्ट चार्जिंग के लिए कोई ये नहीं है. एक बार देखो ऑन हो गया. देखो अभी इसका अंदर जो है इसका अंदर चार्जिंग का फॉल्ट ऐसा का ऐसा ही रहेगा. चार्जिंग फॉल्ट ಹಾಗೇನೆ ಇರುತ್ತೆ. ಯಾಕೆ? चार्जिंग यूएसपी के नाम हाकिदीवी यूवी हाकिदीवी. चार्जिंग का यूएसपी के लिए क्या डाल दिया हमने? यूवी डाल दिया. इसका अंदर चार्जिंग नहीं हो रहा. हो गया तभी 0.6 का हिसाब से हो जाएगा. इसका मतलब क्या हो गया? हमने देखो स्कीमेटिक का हिसाब से हम आपको दिखा रहे. ಸ್ಕೀಮ್ಯಾಟಿಕ್ ಇಂದ ನಾವೇನ್ ಮಾಡಿ ಇದನ್ನ ಚೆಕ್ ಮಾಡೋಣ. PMU USP PMU ಎಲ್ಲಿಗೆ ಬಂದಿದೆ? ನಮ್ಮ CPU ಬಂದಿದೆ. करेक्ट. सो किधर आया हुआ है? अपना CPU को आया हुआ. इधर से किधर जाएगा? चलो ठीक. ಪವರ್ ಐಸಿ ಸೀದಾ ಎಲ್ಲಿ ಹೋಗುತ್ತೆ? ಎಲ್ಲಿ ಹೋಗ್ತಾ ಇದೆ? MT6167 901 ಯಾವುದು? CPU ಹೌದಾ? ಚಲೋ 901 CPU ಆದ್ರೆ 20P ಯಾವುದು? MT6357 CRV ನಮ್ಮ ಪವರ್ ಐಸಿ ಯಾವುದು? ಪವರ್ ಐಸಿ. ಚಲೋ ಟೀಕ್. ಎಲ್ಲಿಗೆ ಬಂದಿದೆ ಇದು? ನಮ್ಮ ಪವರ್ ಐಸಿಗೆ ಬಂದಿದೆ. ಎಲ್ಲಿಗೆ ಬಂದಿದೆ? ನಮ್ಮ ಪವರ್ ಐಸಿಗೆ ಬಂದಿದೆ. ಕನ್ನಡ. ಸೊ ಇಲ್ಲಿಂದ ನಾವೇನ್ ಮಾಡಿದ್ವಿ? J14 ನ ಏನ್ ಮಾಡಿದೀವಿ? UV ಹಾಕಿದ್ವಿ. ಕರೆಕ್ಟಾ? ಚಲೋ. ಸೊ ಅಭಿ ದೇखेंगे इसका ಚಾರ್ಜಿಂಗ್ बढ़ाना. ಇದಕ್ಕೆ ಏನ್ ಮಾಡ್ಬೇಕು? ಚಾರ್ಜಿಂಗ್ ಹಾಕ್ಬೇಕು. ಚಾರ್ಜಿಂಗ್ ಆದಂಗ್ ಮಾಡ್ಬೇಕು. ಸೊ ಯಾವ ತರ ಮಾಡೋಣ? देखिए अपना CPU में हमने ये लाइन को क्या कर लिया? कौन सा वाला लाइन? USB वाला लाइन जो है उसको क्या कर लिया हमने? UV डाल दिया. ये वाला यानी इधर नहीं डाला हुआ हमने. किधर डाला हुआ है? पवर IC का साइड. ಎಲ್ಲ ಹಾಕಿದೀವಿ ಪವರ್ ಐಸಿಯ साइड ನಾವೇನ್ ಹಾಕಿದೀವಿ? J14 के UV डाल दिया. इसको बाद सेट क्या हो गया? ऑन हो गया. चार्जिंग इशू है इसके अंदर. अभी USB 3.0 CPU के अंदर गया तो चार्जिंग का इश्यू फास्ट चार्जिंग नहीं होगा. 0.6 मिली एम्पेयर का चार्जिंग ही होगा. तो एक बार चेक करें. ನೋಡಿ 0.6 ಆಂಪಿಯರ್ ನೋಡಿ ತೋರಿಸಿ ಹಂಗೆ ನೋಡಿ. ಬ್ಯಾಟ್ರಿ ತೆಗ್ದು ಹಾಕ್ತೀನಿ. ಕನೆಕ್ಟರ್ ಕೂಡ ಮಿಸ್ ಇರ್ಬೋದು ಬಟ್ 0.6
ತಗೊಂತಾ ಇದೆಯಾ ನೋಡಿ 0.6 1.6 ಬಂದು ಹೋಯ್ತು ಕಾಣಿಸ್ತಾ ಇದೆಯಾ ಇಲ್ಲ 1.6 ಸೊ 0.6 1 ಸೆಕೆಂಡ್ ಫಾಸ್ಟ್ ಚಾರ್ಜಿಂಗ್ ನೋಡ ನೋಡಿ ಇಲ್ಲಿ ಲೈಟ್ ಬಂದು ಹೋಗ್ತಾ ಇದೆ ಕಾಣಿಸ್ತಾ ಇದೆಯಾ ಸೊ ಇದರಲ್ಲಿ 0.6 ಮಾತ್ರ ಫಾಸ್ಟ್ ಚಾರ್ಜಿಂಗ್ ಏನ್ ಮಾಡುತ್ತೆ ಬ್ಯಾಟ್ರಿ 17% ಇದೆ ಮಾತ್ರ ತಗೊಳುತ್ತೆ ಕನ್ನಡ ಆಕ್ಚುಲಿ ಹೆಲ್ದಿ ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗ್ ಎಷ್ಟಾಗಬೇಕು 1.0 ಇಂದ 2.0 ತನಕ ಕನ್ನಡ ಸೊ ಇವಾಗ ನಾವು ಹೋಗೋಣ USB ಏನಾಗಿದೆ ನಾವಿಲ್ಲಿ ಕಟ್ ಮಾಡಿದೀವಲ್ಲ ಸೊ ಇದಕ್ಕೆ ಚಾರ್ಜಿಂಗ್ ಸೆಕ್ಷನ್ ಅಲ್ಲಿ DMDP ಲೈನ್ ನ ನಾವೇನ್ ಮಾಡೋಣ ಸರ್ಚ್ ಮಾಡೋಣ ಏನ್ ಮಾಡೋಣ ಚಾರ್ಜಿಂಗ್ ಸೆಕ್ಷನ್ ಅಲ್ಲಿ DMDP ಲೈನ್ ನ ಸರ್ಚ್ ಮಾಡೋಣ ಸೊ ಏನಿದೆ IC ನಂಬರ್ ಪವರ್ IC ನಂಬರ್ U 201 ಕನ್ನಡ ಸೊ ಸ್ಟಾರ್ಟ್ ಆಗ್ತದೆ ಬಿ ಸೆಕ್ಷನ್ ಇದು ಯಾವ ಸೆಕ್ಷನ್ ಹೇಳ್ಬೇಕೆಲ್ಲಾರು ಇವಾಗ ಒಂದು ಲೈನ್ ಇನ್ಪುಟ್ ಆಗಿ ಹಲವು ಲೈನ್ ಔಟ್ಪುಟ್ ಆಗ್ತಾ ಇದೆ ಏನಿದು ಅರ್ಥ ಆಗ್ತಿದ್ಯಾ ಅವಾಗ ನೋಡಿದ ಕ್ವಾಲ್ಕಾಮ್ ಇವಾಗ ನೋಡ್ತಿರೋದು ಚಲೋ ಠೀಕ್ ನೆಕ್ಸ್ಟ್ ಸೆಕ್ಷನ್ ಸೊ ಆಡಿಯೋ ಅದ್ರಲ್ಲೇ ಹೆಸರು ಕೊಟ್ಟಿದ್ದಾರೆ ಕನ್ನಡ ಕೊಟ್ಟಿದಾರಾ ಚಾರ್ಜಿಂಗ್ ಪಂಪ್ ಕನ್ನಡ ಸೊ ಸೆಕೆಂಡ್ ಪವರ್ VRFE ಸೊ ಆಡಿಯೋ IF ಚಲೋ ನೆಕ್ಸ್ಟ್ ಇದು ನಮಗೆ ಸಂಬಂಧ ಇಲ್ಲ ಕಂಟ್ರೋಲ್ ಸೆಕ್ಷನ್ ಕೊಟ್ಟಿದಾರ ಕಂಟ್ರೋಲ್ ಸೆಕ್ಷನ್ ಇಲ್ಲಿ ನೋಡಿ ಚಾರ್ಜಿಂಗ್ ಸೆಕ್ಷನ್ ಕೊಟ್ಟಿದಾರ ಇಲ್ಲಿ DX ಸೊ ಮಾರ್ಕ್ಸ್ ಮತ್ತೆ ಫ್ಯೂಲ್ ಗೇಜ್ ಕನ್ನಡ ಮತ್ತೆ DMDP ಕಾಣಿಸ್ತಾ ಇದೆಯಾ ಫ್ಯೂಲ್ ಗೇಜ್ ಮತ್ತೆ DMDP ಸೊ ನಾವು M10 ಮತ್ತೆ M11 ನ ಶಾರ್ಟ್ ಮಾಡೋಣ DMDP ನ ಶಾರ್ಟ್ ಮಾಡೋಣ ನೋಡಿ ಇದು ಎಲ್ಲಿಂದ ಬರ್ತಾ ಇದೆ DMDP ಸರ್ಚ್ ಮಾಡೋಣ ನೆಕ್ಸ್ಟ್ DM ಎಲ್ಲಿಂದ ಬರ್ತಾ ಇದೆ ಅಲ್ಲಿಂದ ಚಾರ್ಜಿಂಗ್ IC ಇಂದ CPU ಬಂತು ಕನ್ನಡ ನೆಕ್ಸ್ಟ್ ಚಾರ್ಜಿಂಗ್ IC ಇಂದ ಎಲ್ಲಿ ಹೋಗ್ತಾ ಇದೆ ಇದು CPU ಬಂತು ಕಾಣಿಸ್ತಾ ಇದೆಯಾ ಚಾರ್ಜಿಂಗ್ IC ಇಂದ ಎಲ್ಲಿ ಹೋಗ್ತಾ ಇದೆ CPU ಚಲೋ 2 3 ವಾಪಸ್ ಚಾರ್ಜಿಂಗ್ IC ನೋಡಿ ಕರೆಕ್ಟ್ ಆಗಿ ಚಾರ್ಜಿಂಗ್ IC ಇಂದ ಎಲ್ಲಿಗೆ ಬಂತು CPU ಬಂತು ಚಾರ್ಜಿಂಗ್ IC ಇಂದ ಎಲ್ಲಿ ಬಂತು ಹಂಗಾದ್ರೆ ಚಾರ್ಜಿಂಗ್ IC ಇಂದ CPU ಬಂತು ಅಂತ ಹೇಳಿದ್ಮೇಲೆ ಇಲ್ಲಿ ನೋಡಿ चार्जिंग IC से CPU को आ गया चार्जिंग IC से CPU का आ गया देखो USB पहले इन हो रहा है CPU को DMDP फर्स्ट USB ಎಲ್ಲಿಂದ ಆಗ್ತಾ ಇದೆ CPU ಗಿಂದ ಆಗ್ತಾ ಇದೆ ಏನಾಗ್ತಾ ಇದೆ CPU ಇಂದ ಔಟ್ಪುಟ್ ಅಂದ್ರೆ ಏನಾಗ್ತಾ ಇದೆ ಈ ಕಡೆಯಿಂದ ಇಲ್ಲಿ ನೋಡಿ ಔಟ್ಪುಟ್ ಆಗಿ ಎಲ್ಲಿ ಹೋಗ್ತಾ ಇದೆ ಸೀದಾ ಚಾರ್ಜಿಂಗ್ ಸೊ ಚಾರ್ಜಿಂಗ್ IC USB DMDP ನ ನಾನು ಎರಡು ಏನ್ ಮಾಡ್ತಾ ಇದೀನಿ ಇವಾಗ ಶಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ M ಯಾವ್ದಿದು M10 and M11 ಯಾವುದು M10 and M11 ಚಾರ್ಜಿಂಗ್ ಸೆಕ್ಷನ್ ಶೋ ಪ್ಯಾಡ್ಸ್ ನಮಗೆ ಯಾವ್ದು ಬೇಕು M10 and M11 ಹೌದಾ ABCDEFGHIJK L M ಕನ್ನಡ ನೋಡಿ ಈ ಎರಡು ಪಾಯಿಂಟ್ ಗಳನ್ನ ನಾವೇನ್ ಮಾಡ್ಬೇಕು ಶಾರ್ಟ್ ಮಾಡ್ಬೇಕು ಇದು ಎರಡು ಪಾಯಿಂಟ್ ಗಳನ್ನ ನಾವೇನ್ ಮಾಡ್ಬೇಕು ಶಾರ್ಟ್ ಮಾಡ್ಬೇಕು ನೋಡೋಣ ಇವಾಗ ಪವರ್ IC ಏನ್ ತಗೊಂತಾ ಇದೆ ಚಾರ್ಜಿಂಗ್ ನೋಡೋಣ ಒಂದ್ ಸೆಕೆಂಡ್ ಪವರ್ ಸಾರಿ ಅದು ಚಾರ್ಜಿಂಗ್ IC ಏನ್ ತಗೊಂತಾ ಇದೆ 0.6 ಎಷ್ಟು ತಗೊಂತಾ ಇದೆ ಇಲ್ಲಿ 0.6 ಫಾಸ್ಟ್ ಚಾರ್ಜಿಂಗ್ ತಗೊಂತಾ ಇಲ್ಲ ಸೊ ಇಲ್ಲಿ ನೋಡಿ ಫಾಸ್ಟ್ ಚಾರ್ಜಿಂಗ್ ತಗೊಂತಾ ಇಲ್ಲ ಬ್ಯಾಟರಿ ಪರ್ಸೆಂಟೇಜ್ ತೋರಿಸ್ತಾ ಇದೆ ಆದ್ರೆ ಏನ್ ತಗೊಂತಾ ಇಲ್ಲ ಫಾಸ್ಟ್ ಚಾರ್ಜಿಂಗ್ ಆಗಲ್ಲ ಸೊ ಯಾಕೆ ಇದನ್ನ ನಾವೀಗ ಪವರ್ IC ನ ತೆಗೆದ್ಬಿಟ್ಟು ಪವರ್ IC ನ ಹೊರಗಡೆ ತೆಗೆದ್ಬಿಟ್ಟು ಏನ್ ಮಾಡೋಣ DMDP ನ ಶಾರ್ಟ್ ಮಾಡೋಣ ಏನ್ ಮಾಡಿದೆ ಪವರ್ IC ನ ತೆಗ್ದೆ ಹೊರಗೆ
ಕರೆಕ್ಟಾ? ಸೊ ಈ ಪ್ರಕಾರವಾಗಿ ನಮ್ದು 2 ಪಾಯಿಂಟ್ ಯಾವುದು ಚೆಕ್ ಮಾಡ. ಸೊ ದೋಚ್ ಪಾಯಿಂಟ್ ಯಾವುದು? ಸೊ 1 2 4 6. ಸೊ ಇವೆರಡ M11 M10. ಸೊ 2 4 5ನೇ ಪಿನ್ ಇಂದ 3 ಆದ್ಮೇಲೆ ಇಲ್ಲಿ 2 ಕರೆಕ್ಟಾ? 2 4 5ನೇ ಪಿನ್ ಇಂದ 3 ಆದ್ಮೇಲೆ ಇವೆರಡು ಕರೆಕ್ಟಾ? चलो भाई स्टार्ट करेंगे इसको. ಇದೆರಡ? ಹೌದು ಸರ್. ಕಾಣಿಸ್ತದೆ 2 ಅಂಟಿರೋದು? ಸೊ ಅದೇ ಬಾಲಿಗೆ ನಾವೇನ್ ಮಾಡಿದ್ವಿ? ಏನು ರೀಬಾಲ್ ಮಾಡಿಲ್ಲ ನಾವು? ಮಾಡಿದೀವಾ? ಅದೇ ಬಾಲ್ಗೆನೆ ಅಣಿಸಿದ್ವಾ? 2 ಅಂಟು ಬಂತು. ಸೊ ಇವಾಗ ನಾನೇನ್ ಮಾಡ್ತೀನಿ, ಅದೇ ತರ ಪವರ್ ಐಸಿನೂ ಹಂಗೆ ಇಡ್ತಾ ಇದೀನಿ, ಯಾವ್ದೇ ರೀಬಾಲ್ ಮಾಡ್ತಾ ಇಲ್ಲ. ಯುವರ್ ಹ್ಯಾಂಡ್ ಸ್ಕಿಲ್ ನೀವ್ ಹೆಂಗ್ ಕಲಿತೀರೋ ಅದ್ರ ಮೇಲೆ ಹೆಂಗ್ ಬೇಕಾದ್ರೂ ಪ್ರಯೋಗ ಮಾಡ್ಬೋದು. ಓಕೆ, ಸೊ ಈ ತರ ಕೂಡ ನೀವು ಏನ್ ಮಾಡ್ಬೋದು, ಹ್ಯಾಂಡ್ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಬೋದಾ? ಐಸಿ ರೀಬಾಲ್ ಮಾಡೋ ಟೈಮ್ ಏನಾಗುತ್ತೆ? ಸೊ ಬೋರ್ಡ್ ನ ಏನ್ ಮಾಡ್ತಾ ಇದೀನಿ, ಕೂಲ್ ಮಾಡ್ತಾ ಇದೀವಿ. ಹೌದಾ? बोर्ड को क्या कर रहे हैं? कूल कर रहे हैं. ओके, ಇವಾಗ ನೋಡೋಣ ಚಾರ್ಜಿಂಗ್ ನಮ್ದು ಫಾಸ್ಟ್ ಚಾರ್ಜಿಂಗ್ ತಗೊಳತ್ತೋ ಅಥವಾ ಇಲ್ವೋ ಅಂತ ನೋಡೋಣ. ಕಾಣಿಸ್ತಿದೆ ಎಲ್ಲರಿಗೂ? ಹೌದು ಸರ್. ನೋಡಿ 1.2 ತಗೊಂಡಿದ್ದು ಕಾಣಿಸ್ತಾ ಇದೆಯಾ? ವೇಟ್ 2.0 ತಗೊಂಡು ಕಾಣಿಸ್ತಾ ಇದೆ ಇವಾಗ? कितना लिया? 2.1. नहीं फास्ट चार्जिंग हो रहा है? फास्ट चार्जिंग ಆಗ್ತಾ ಇದೆ ಇವಾಗ. ಸೊ ನಾವೇನ್ ಮಾಡಿದ್ವಿ, DMDP ನ ಏನ್ ಮಾಡಿದ್ವಿ? ಶಾರ್ಟ್ ಮಾಡಿದ್ವಿ. DMDP ಏನ್ ಮಾಡಿದ್ವಿ ಇದರಿಂದ? सो इधर बनतो DMDP शॉर्ट ಆಗ್ತಿದ್ದಂಗೆ DMDP शॉर्ट होने के बाद ये लीनियर चार्जर में कन्वर्ट हो जाता है. चार्जिंग सेक्शन आपको हुआ नहीं है, नेक्स्ट होगा. सो चार्जिंग सेक्शन ಆಗಿಲ್ಲ. सो ಕೆಪಾಸಿಟಿವ್ ಚಾರ್ಜರ್, ಲಿನಿಯರ್ ಚಾರ್ಜರ್, ಆಮೇಲೆ ಇಂಡಕ್ಷನ್ ಚಾರ್ಜರ್, 3 ಟೈಪ್ ಅಲ್ಲಿ ಚಾರ್ಜಿಂಗ್ ಸೆಕ್ಷನ್ ನಿಮ್ಗೆ ಆಗುತ್ತೆ. ಹೌದಾ? ಸೊ ಇದು ಚಾರ್ಜಿಂಗ್ ಕೂಡ ನಮ್ದು ಸಾಲ್ವ್ ಆಯ್ತು. ಅಂದ್ರೆ ಈ ಮೊಬೈಲ್ ಆಲ್ಮೋಸ್ಟ್ ಏನಾಯ್ತು? ಡನ್ ಆಯ್ತು. ಆದ್ರೆ ಒಂದು ಕಂಪ್ಲೇಂಟ್, ಇದರಲ್ಲಿ ಫ್ಲಾಶಿಂಗ್ ಆಗ್ಲಿ USB ಆಗ್ಲಿ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ? DMDP ನಾವೇನ್ ಮಾಡಿದೀವಿ? ಶಾರ್ಟ್ ಮಾಡಿದೀವಿ. ಕರೆಕ್ಟಾ? ಫ್ಲಾಶಿಂಗ್ ಇಂದ ಮಾಡ್ಲಿಕ್ಕೆ ಡೆಡ್ ಆದ್ರೆ ಫ್ಲಾಶ್ ಮಾಡ್ಲಿಕ್ಕೆ ಆಗಲ್ಲ. ಕರೆಕ್ಟಾ? ಮತ್ತೆ ಏನ್ ಮಾಡ್ಲಿಕ್ಕೆ ಆಗಲ್ಲ? OTG ಕನೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. USB ಮುಖಾಂತರ ಆಗ ಯಾವ ಕೆಲಸನೂ ಆಗಲ್ಲ. USB से होने वाला कोई काम नहीं होगा. USB इंदा आगा याव कैल्सम इधर आगा लेकिन DMDP हम शॉर्ट किया हुआ है. तो ऐसा काम आप भी सीख सकते हैं. आज HDD मोबाइल रिपेयरिंग ट्रेनिंग इंस्टीट्यूट बैंगलोर. सो इधर तरह कैल्सम ನೀವು ಕೂಡ ಕಲಿಬಹುದು. ಬನ್ನಿ HDD ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಸೊ ಇದೇ ತರ ಕೆಲಸ ಲೈವ್ ಆಗಿ ನಡೆಯುತ್ತಾ ಇಲ್ಲಿ. CPMC ಎಲ್ಲ ರೀಬಾಲ್ ಮಾಡಿ ಸೆಟ್ ನ ಆನ್ ಮಾಡಿದೀರಾ? ಸೊ ಯಾರು ಕಸ್ಟಮರ್ ಸೆಟ್ ನ ತಗೊಂಡು, ಸೊ ನಾವೇನ್ ಮಾಡ್ತೀವಿ, ಲೈವ್ ಆಗಿ ನಿಮ್ಮ ಎದುರಿಗೆ ಇದೇ ತರ ಸೆಟ್ ನ ಏನ್ ಮಾಡ್ತೀವಿ, ಆನ್ ಅಥವಾ ಅದೇನ್ ಪ್ರಾಬ್ಲಮ್ ಇರುತ್ತೆ ಅದು ಸಾಲ್ವ್ ಮಾಡ್ತೀವಿ. ಡಬಲ್ ಡೆಕರ್ ರಿಬಾಲಿಂಗ್ ಮಾಡೋದು ಹೇಳ್ಕೊಟ್ಟಿದಾರಾ? ಬ್ಲಾಕ್ ಪೇಸ್ಟೆಡ್ ಹೇಳ್ಕೊಟ್ಟಿದಾರಾ? ವೈಟ್ ಪೇಸ್ಟೆಡ್ ಹೇಳ್ಕೊಟ್ಟಿದಾರಾ? ನಾನ್ ಪೇಸ್ಟೆಡ್ ಹೇಳಿದಾರಾ? ಎಲ್ಲಾ ತರ ಮೊಬೈಲ್ ನೀವು ಇವಾಗ CPU ತೆಗ್ದಿ ರಿಬಾಲ್ ಮಾಡಿ ಸೆಟ್ ಆನ್ ಮಾಡ್ಲಿಕ್ಕೆ ಕೆಪಬಿಲಿಟಿ ಇದ್ದೀರಾ? ಸೊ ನೋಡಿ ಫ್ರೆಂಡ್ಸ್, ನೀವು ಇದೇ ತರ ನಿಮ್ಮಲ್ಲಿ ಏನಪ್ಪ ಬ್ಲಾಕ್ ಪೇಸ್ಟೆಡ್ ನನಗೆ ಟ್ರೇಸಿಂಗ್ ಬರುತ್ತೆ ಸರ್, ಸೊ ನನಗೆ ಬ್ಲಾಕ್ ಪೇಸ್ಟೆಡ್ ಪ್ರಾಬ್ಲಮ್ ಇದೆ, ನನಗೆ ವೈಟ್ ಪೇಸ್ಟೆಡ್ ಪ್ರಾಬ್ಲಮ್ ಇದೆ ಅನ್ನೋರಿಗೆ
ಸೊ ಮಾಸ್ಟರ್ ರೀಬಾಲಿಂಗ್ ಕೋರ್ಸ್, CPU ಮಾಸ್ಟರ್ ರೀಬಾಲಿಂಗ್ ಕೋರ್ಸ್ ನಾವು ಇನ್ಸ್ಟಿಟ್ಯೂಟ್ ಮಾಡಿದೀವಿ. ಸೊ ಏನಂದ್ರೆ ಇದು 7 days ಕೋರ್ಸ್ ಆಗಿರುತ್ತೆ, ಓನ್ಲಿ 10,000 rupees ಇರುತ್ತೆ. ಲೈವ್ ಆಗಿ ನಿಮ್ ಕೈಲೇ ಸೊ ಬ್ಲಾಕ್ ಪೇಸ್ಟರ್, ವೈಟ್ ಪೇಸ್ಟರ್, ಡಬಲ್ ಡೆಕರ್ ನ ಮಾಡಿ ತೋರಿಸಿ, ನಿಮ್ ಕೈಲೇ ಮಾಡಿಸಿ ಕೂಡ. ಸೊ ನೀವ್ ಯಾರಾದ್ರೂ ಫಸ್ಟ್ ಯಾವಾಗಾದ್ರೂ CPU ರೀಬಾಲ್ ಮಾಡಿದ್ರಾ? ಮಾಡಿಲ್ಲ ಅಲ್ಲ, ಇಲ್ಲೇ ಫಸ್ಟ್ ಟೈಮ್ ಮಾಡಿ ಸಕ್ಸಸ್ ಮಾಡಿದಿರಾ? ಸಕ್ಸಸ್ ಆಗಿದೆ. ಸೊ 20 days ಕೋರ್ಸ್ ನಮ್ದು ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸ್ ಇದೆ. ಸೊ ಇದರಲ್ಲಿ ನಿಮ್ಗೆ ಮಾಸ್ಟರ್ ರೀಬಾಲಿಂಗ್ ಕೋರ್ಸ್ ಕೂಡ ಆಡ್ ಆಗಿರುತ್ತೆ, ಮತ್ತೆ ಟ್ರೇಸಿಂಗ್ ಕ್ಲಾಸಸ್, ಸಾಫ್ಟ್ವೇರ್ ಕ್ಲಾಸಸ್ ಎಲ್ಲ ಆಡ್ ಆಗಿರುತ್ತೆ. ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ HT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ಗೆ. ಈ ವಿಡಿಯೋ ಇಷ್ಟ ಆದಾಗಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಯಾಕೆ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂದ್ರೆ, ಸೊ ನೀವು ಇದೇ ತರ ಲೈಕ್ ಶೇರ್ ಕಾಮೆಂಟ್ ಮಾಡಿದ್ರೆ ನನಗೆ ಹೆಚ್ಚು ವಿಡಿಯೋ ಮಾಡ್ಲಿಕ್ಕೆ ಉತ್ಸಾಹ ಕೊಟ್ಟಂಗಾಗುತ್ತೆ ಅಥವಾ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಸೊ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.